सिद्धलिंगेश्वर महाराज की जय। सिद्धलिंगेश्वर महाराज की जय। महाराज की जय। श्री गुरुदेव दत्त। श्रोत्रिय ब्रह्मनिष्ठ श्रीमद आदि जगद्गुरु ಶ್ರೀ 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 ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಾರ ಬಿಂದುಗಳಲ್ಲಿ ನನ್ನ ಅನಂತ ದೀರ್ಘದಂಡವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಅದೇವತರವಾಗಿರುವ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಆದಿ ಜಗದ್ಗುರು ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳ ಪಾದಾರ ಬಿಂದುಗಳಲ್ಲಿ ನನ್ನ ಅನಂತ ದೀರ್ಘದಂಡವಾದ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಜ್ಞಾನಯಜ್ಞ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವ ಮುಮುಕ್ಷುಗಳಿಗೂ ನನ್ನ ನಮನಗಳನ್ನು ಸಮರ್ಪಿಸುತ್ತಾ, ಈ ಶುಭ ಸಾಯಂಕಾಲದ ಸೇವೆಯಲ್ಲಿ ಪ್ರವೇಶವನ. ಈ ಶುಭ ಸಾಯಂಕಾಲದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ರಚಿಸಿರುವ ಕೈವಲ್ಯ ಪದ್ಧತಿಯ ಒಂದು ನುಡಿಯನ್ನು ತಗೊಂಡು ಹೇಳ್ತೀರಿ. ಶ್ರೀ ಗುರು ವಚನೋಪದೇಶವನ್ನಾಳಿಸಿದಾಗಲೋದು ನರರಿಗೆ ಮುಕುತಿ. ಅಂದ್ರೆ ಶ್ರೀ ಗುರು ವಚನೋಪದೇಶವ ಅಂದ್ರೆ ಶ್ರೀ ಗುರು ಎಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳೇ ಶ್ರೀ ಗುರುಗಳೇ. ಅಂದ್ರೆ ವಚನೋಪ ಅಂದ್ರೆ ವಚನ ಅಂದ್ರೆ ಗುರುಗಳ ನುಡಿ ಅಂದ್ರೆ ನುಡಿ ಅಂದ್ರೆ ವಾಕ್ಯಗಳ ಅಪೂರ ಶ್ರವಣ ಪ್ರವಚನ ಹೇಳ್ತಾರೆ, ಅವೆಲ್ಲ ಗುರುಗಳ ಇದಂದ್ರೆ ವಚನೋಪದೇಶವನ್ನು ಆಲಿಸಿದಾಗ ಉಪದೇಶವನ್ನ ಆಲಿಸಿದಾಗ ಅಂದ್ರೆ ಬೋಧಿಸುದು. ಉಪದೇಶ ಅಂದ್ರೆ ಬೋಧನೆ ಅಂದ್ರೆ ಹೇಳುವುದ್ರಿ. ಹೌದ್ರಿ. ಆಲಿಸುವುದಂದ್ರೆ ಕೇಳುವುದ್ರಿ. ಆಲಿಸುವುದಂದ್ರೆ ಏನ್ರಿ? ಕೇಳುದ್ರಿ. ಮತ್ತ ನರ ಅಂದ್ರೆ ಮನುಷ್ಯರಿ. ಮುಕ್ತಿ ಅಂದ್ರೆ ಮೋಕ್ಷರಿ. ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಂದ ಅಂದ್ರೆ ಒಳ್ಳೆಯ ನುಡಿಗಳು ಪ್ರವಚನಗಳನ್ನ ಶ್ರವಣ ಮಾಡುವುದರಿಂದ, ಅದೇ ರೀತಿ ನಾವು ಅದ ಸತ್ಯ ಮಾರ್ಗದಿಂದ ನಡೆದರೆ ನಮ್ಗೇನಾಗ್ತದ? ಮೋಕ್ಷ ಸಿಗ್ತದ. ಮೋಕ್ಷ ಸಿಗ್ತದ. ಆ ಮೋಕ್ಷದ ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆಯೋಣ ಅಂತ ಹೇಳೋಣ. ಎಲ್ಲರೂ ಆ ಶ್ರವಣ ಮಾಡುತ್ತಾ ಅದೇ ರೀತಿ ಮನನ ನಿಧಿಧ್ಯಾಸನ ಮಾಡೋಣ. ಆ ಮನನ ನಿಧಿಧ್ಯಾಸನ ಮಾಡಿಕೊಂಡು ಅದು ಮರಿಲಾರ್ದರೆ ಗುರುಗಳ ಸೇವೆ ಮಾಡ್ಕೋತಾ ಅದೇ ಒಳ್ಳೆಯ ಮಾರ್ಗದಿಂದ ಮೋಕ್ಷ ಪಡೆಯೋಣ ಅಂತ ಹೇಳ್ತೇನೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಗುರುಗಳ ಲೀಲಾರಿ ಅಂದ್ರೆ ಈ ಮರುಮುದ್ರಣ ಆಗಿರುವ 4ನೇ ಭಾಗದ 10ನೇ ಅಧ್ಯಾಯ ಕಡಕಲಾಟೇಶ್ವರಿ ದೇವಸ್ಥಾನ ಅಂತಂದ್ರಿ. ಅದ್ರೊಳಗ್ರಿ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಏನ್ ಮಾಡ್ತಾರ? ಕಡಕಲಾಟ ಗ್ರಾಮಕ್ಕೆ ತೆರಳ್ತಿರ್ತಾರೆ. ಬಸ್ನಾಗ ಹೋಗ್ತಿರ್ತಾರ. ಆಗ ಸುಮಾರು 1 ಮೈಲಿ ಅಂದ್ರೆ 1 ಮೈಲಿ ದೂರದಷ್ಟು ಇರ್ತಾರ. ಅಲ್ಲಿ ಕಡಕಲಾಟೇಶ್ವರಿ ದೇವಸ್ಥಾನ ಇರ್ತದ್ರಿ. ಆಗ್ರಿ ಅಲ್ಲಿ ನೋಡ್ತಾರ. ನೋಡಿಸಿಂದ ಅಪ್ಪವ್ರು ಹೇಳ್ತಾರ, ಬಸ್ನಾಗ ಹೋಗಿರ್ತಾರೆ. ಆಗ ನಮ್ಮನ್ನ ಇದೇ ಹೇಳಿಸ್ರಿ, ನಾವು ಇದೇ ಹೇಳ್ದ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಚಾಲಕ ಏನ್ ಮಾಡ್ತಾರಂದ್ರೆ ಬಸ್ ಓಡಿಸ್ದಾಗ ಇರ್ತಕ್ಕಂಥವ್ರು ಅಲ್ಲಿ ಹೋಗ್ಬೇಡ್ರಿ ಪಾರಿ, ಅಲ್ಲಿ ಸರಿ ಇಲ್ರಿ, ಅಲ್ಲಿ ಹೋದವ್ರು ಯಾರು ಒಡ್ಮನ್ಸ್ ಬಂದಿಲ್ರಿ ಪಾರಿ ಅಂತ ಹೇಳ್ತಾರೆ. ಆಗ ಎಲ್ಲಾ ಸದ್ಭಕ್ತರು ಬಸ್ನಲ್ಲಿರುವ ಎಲ್ಲಾ ಸದ್ಭಕ್ತರು ಕೂಡ ಅಪ್ಪವ್ರಿಗೆ ವಂದನೆ ಮಾಡ್ತಾರೆ. ಯಪ್ಪಾರಿ ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಹೋದವ್ರು ಯಾರು ಒಡ್ಮನ್ಸ್ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಯಾಕ ಅಂದ್ರೆ ಹೋಗಿ ಬರ್ತೀರಿ ನಾವು ಅಂತ ಹೇಳಿ ಅಲ್ಲಿ ಬಸ್ ಇದ್ನಾಗನ ಬಸ್ ತರ್ತಾರೆ. ಆಗ ಕಡಕಲಾಟೇಶ್ವರಿ ದೇವಸ್ಥಾನಕ್ಕ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಹೋಗ್ತಾರ. ಹೋದ ಸಮಯದಾಗ ಸುಮಾರು ಸಾಯಂಕಾಲ ಆಗಿರ್ತದ್ರಿ. ಆಗ ಹೋದಾಗ್ರಿ ಹೋಗ್ತಾರ. ಅಲ್ಲಿ ದೇವಸ್ಥಾನದ ಅಲ್ಲಿ ಬಾವಿನೂ ಇರ್ತದ್ರಿ, ಕೈಗಾಲ್ ತಗೋಕ್ ಎಲ್ಲ ಅನುಕೂಲ ಇರ್ತದ್ರಿ. ಆಗ ಸದ್ಗುರುಗಳು ಕೈಗಾಲ ಎಲ್ಲ ತೊಳೆದುಕೊಂಡು ದೇವಸ್ಥಾನದಲ್ಲಿ ತಲ್ಲೀನರಾಗಿ ಜ್ಞಾನ ಮಾಡ್ತಾರ. ಜ್ಞಾನ ಮಾಡುತ್ತಾ ಅದೇ ರೀತಿ ರಾತ್ರಿ ಆಗ್ತದ್ರಿ. ರಾತ್ರಿ ಆದಾಗ ಸದ್ಗುರುಗಳಿಗೆ ಒಂದ್ ಸ್ವಲ್ಪ ಹೊರಗೆ ಹೋಗ್ಬೇಕು. ಆ ದೇವಸ್ಥಾನ ಏನಿರ್ತಕ್ಕಂದ್ರ ಅರಣ್ಯ, ದೊಡ್ಡ ದಟ್ಟ ಕಾಡಿನಲ್ಲಿ ಇರ್ತದ್ರಿ. ಅರಣ್ಯ ಒಳಗೆ ಇರ್ತದ್ರಿ. ಆಗ ಸದ್ಗುರುಗಳು ಹೊರಗೆ ಹೋಗ್ಬೇಕು ಅನಿಸ್ತದ್ರಿ. ಆಗ ಹೊರಗೆ ಹೋಗ್ತಾರೆ. ಅಪ್ಪೂರ ಹೊರಗೆ ಹೋದಾಗ ಸುಮಾರು ಒಂದು 2-3 ಕಿಲೋಮೀಟರ್ ದೂರ ಒಂದು ಕೋಣ ರೀ, ಮಹಿಷ ಎದುರಿಸ್ಕೋತ ಬರ್ತಿರ್ತದ್ರಿ. ಆಗ ಅಪ್ಪವ್ರು ನೋಡ್ತಾರ. ಆಗ ಕೋಣ ರೀ ರಾಕ್ಷಸ ರೂಪದಾಗಿರ್ತದ್ರಿ.
ಆದ್ರೆ ಗುರುಗಳನ್ನ ಒಟ್ಟ ಹೊಡ್ಕೋತ ಬರ್ತದ್ರಿ. ಹೊಡ್ಕೋತ ಬಂದ ನೋಡ್ತದ್ರಿ ಗುರುಗಳನ್ನ. ನೋಡಿದ ಕೂಡಲೇ ರೀ ತಕ್ಷಣದಲ್ಲಿ ಅಂತ ರಾಕ್ಷಸ ರೂಪ ಹೊಂದಿರುವ ಕೋಣ ಶಾಂತ ಸ್ವಭಾವದಾಗ ಆಗ್ತದ್ರಿ. ಎಂತ ಆ ಕೋಣ ಶಾಂತ ಸ್ವರೂಪ ಆಗಬೇಕಾದ ಒಂದು ಕಾರಣ ರೀ, ಅದ್ರದ ಮಣ್ಣಿನೇ ದಿವಸ ಅಪೋರ್ ಹೇಳಿದ್ರಿ. 100 ಜನ್ಮಗಳ ಹಿಂದಿನ ಪುಣ್ಯ ಇತ್ತಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನ ಹಾದು ಹೋದಾಗ ನೋಡ್ಬೋದತ್ರಿ. ಹೌದ್ರಿ, ಆ ಕೋಣದ ಒಂದ್ ಸ್ವಲ್ಪ ಪುಣ್ಯ ಇರ್ಬೋದ್ರಲ್ಲ ಅಂದಾಗ್ರಿ. ಅಂತ ನಮ್ ದೊಡ್ಡ ಅಪ್ಪವ್ರು ನೋಡಿಕಿಂದ ಶಾಂತ ಸ್ವಭಾವ ಆಗಿರ್ತೈತಿ. ಶಾಂತ ಸ್ವಭಾವ ಆಗ್ತದ್ರಿ. ಆಗ ಅಪ್ಪವ್ರು ಹೇಳ್ತಾರ್ರಿ, ಅಂದ್ರ ಮತ್ತ ಅಲ್ಲಿ ವಾದವ್ರು ಯಾರು ಒಡಮಂಚ್ ಬಂದಿರಂದ್ರ ಆ ಕೋಣನ ನಾಶ ಮಾಡಿರ್ಬೇಕ್ರಿ. ಹೌದಲ್ರಿ, ಆ ಕೋಣ ನಾಶ ಮಾಡಿರ್ತದ್ರಿ. ಅದಕ್ಕೆ ಅಪ್ಪವ್ರು ಹೇಳ್ತಾರ, ಮಹಿಷ ಈ ಜನ್ಮದಲ್ಲಿ ನೀ ಪಾಪ ಮಾಡಿದಿ ಇರ್ಲಿ, ಮುಂದಿನ ಜನ್ಮದಾಗ ಮಾನವನಾಗಿ ಹುಟ್ಟಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಸೇವೆ ಮಾಡಿ ಮೋಕ್ಷವನ್ನ ಪಡೆಯಂತ ಸದ್ಗುರುಗಳು ಆಜ್ಞೆ ಮಾಡ್ತಾರೆ. ಆಗ ಆಜ್ಞೆ ಮಾಡಿದಾಗ ಆ ಮಹಿಷ ಏನ್ ಮಾಡ್ತತ್ರಿ, ಅಪೋರ ಮಾತು ಕೇಳಿ ಗೋಣ ಅಲ್ಲಾಡಿಸಿ ಅಪೋರಿಗೆ ವಂದನೆ ಮಾಡ್ತದ್ರಿ. ಆ ಮಹಿಷ ಕೋಣರಿ, ಬೃಹತಾಕಾರದ ಕೋಣರಿ ವಂದನೆ ಮಾಡಿ ಅಪೋರ ನಮಸ್ಕಾರ ಮಾಡಿ ತರಲ್ತದ್ರಿ. ನೋಡ್ರಿ, ಅಂತ ನಾವ ದನಗಳಂದ್ರೆ ಏನ್ ತಿಳಿತೀರಿ, ಬುದ್ಧಿ ಇಲ್ಲ ತಿಳಿತೀರಿ. ಹೌದ್ರಿ, ದನಗಳಿಗೆ ಬುದ್ಧಿ ಇಲ್ಲ ಹೇಳ್ತೀರಿ. ಅಂತ ಕೋಣ ಸಕಟ ಸದ್ಗುರುಗಳ ವಾಕ್ಯವನ್ನ ಪಾಲನೆ ಮಾಡಿ ಮೋಕ್ಷ ಮಾರ್ಗದತ್ತ ನಡೀತದ್ರಿ. ನಾವು ನೀವೆಲ್ಲ ಮನುಷ್ಯರಿ ಅಂದ್ರ ಸದ್ಗುರುಗಳ ಸೇವೆಯನ್ನ ನಿತ್ಯ ಮಾಡುತ್ತಾ ಮೋಕ್ಷ ಮಾರ್ಗದತ್ತ ನಡೆಯೋಣ ಅಂತ ಹೇಳುತ್ತಾ ನನ್ನ ಈ ಎರಡು ಏನೋ ಸಮಯ ಇನ್ನು 6 ನಿಮಿಷದ ಹೇಳ್ಬೋದು. ಹಣ್ಣು ಕೊಡ್ತಾರೆ, ದೇವಿ ಹಣ್ಣು ಕೊಡ್ತಾರಪ್ಪ ಅವ್ರಿಗೆ, ಬಾಳೆಹಣ್ಣು ತಂದು ಕೊಡ್ತಾರೆ. ಅವ್ರ ಹಣ್ಣು ಬೆಳಿತಾರೆ ಎಂಥದ್ದು ಸದ್ಗುರುಗಳ ಸೇವೆನ ಅಂದ್ರೆ ಯಾವ ರೀತಿ ಸೇವೆ ಮಾಡೋದಂದ್ರೆ ರೀ, ಚತುರ್ವಿಧ ಸೇವೆಗಳರಿ. ಅಂದ್ರ ಅಂಗ ಸೇವೆ, ಆಪ್ತ ಸೇವೆ, ಸದ್ಭಾವ ಸೇವೆ, ಸ್ಥಾನ ಸೇವೆ. ಅಂದ್ರ ಚತುರ್ವಿಧ ಸೇವೆಗಳನ್ನ ಅಂದ್ರ ನಾನೇ ಅಂಬುದರಿ ಅಪೋರ ನೀನೇ ದಿವಸ ಹೇಳ ನಾ ಎಂಬುದು ತೆಗದ್ರಿ, ನೀನೇ ಗುರುನಾಥ ಎಂದ ಸೇವೆ ಮಾಡುತ್ತಾ ನಾವು ನೀವೆಲ್ಲರೂ ಮೋಕ್ಷ ಪಡೆಯೋಣ ಅಂತ ಹೇಳುತ್ತಾ ನನ್ನ ಈ ಎರಡು ಇಂದಿನ ಈ ಸಾಯಂಕಾಲದ ಸೇವೆಯನ್ನ ಮುಕ್ತಾಯ ಮಾಡುತ್ತೇನೆ. ಈ ಸಾಯಂಕಾಲದ ಸೇವೆಯಲ್ಲಿ ಅಂಶಕ್ಷೀರ ನ್ಯಾಯದಲ್ಲಿ ತಪ್ಪುಗಳಾಗ್ಯಾವ್ರಿ. ನಾವು ತಪ್ಪು ಮಾಡ್ತೀವಿ, ಮಾಡೋರಂದ್ರೆ ತಪ್ಪುಗಳು ಇರುತ್ತಾವ್ರಿ. ತಪ್ಪುಗಳಾಗುವ ಸದ್ಗುರುಗಳಲ್ಲಿ ಒಂದು ಪ್ರಾರ್ಥನೆ, ಈ ತಪ್ಪುಗಳು ಆಗಿರುತ್ತಾವ್ರಿ, ಬರೀ ಮಣಿಸ್ಬೇಕಾಗಿರ್ರಿ ಹೇಳುತ್ತಾ ನನ್ನ ಈ 2 ವಾಗೃಪ ಪುಷ್ಪಗಳನ್ನ ಸದ್ಗುರು ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದಾರವಿಂದುಗಳಲ್ಲಿ ಸಮರ್ಪಿಸುತ್ತಾ ಅದೇವತರವಾಗಿರುವ ಶ್ರೀ ಸದ್ಗುರು ದುಂಡೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದುಗಳಲ್ಲಿ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಸೇವೆಯನ್ನು ಮುಕ್ತಾಯ ಮಾಡುತ್ತೇನೆ. ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. साधु संत महाराज की जय.